ನಾನು ರಕ್ಷಿಸಿಕೊಳ್ಳಕ್ಕೆ ಬಣ್ಣ ಬದಲಾಯಿಸುತ್ತೆ. ಅದು ನ್ಯಾಯವೇ? ಹೌದು ದೇವರು. ಆದರೆ ಮನುಷ್ಯ ರೂಪದ ಊಸರವಳ್ಳಿಗಳನ್ನ ಏನಂತ ಹೇಳೋದು? ಅವರ ಕಾಯಕವೇ ಬಣ್ಣ ಬದಲಾಯಿಸೋದು. ಸುಳ್ಳನ್ನ ಸತ್ಯ ಅಂತ ವಾದಿಸೋ ಪ್ರತಿಪಾದಿಸೋ ಈ ದುರುಳರನ್ನ ಹತ್ತಿರಕ್ಕೂ ಬಿಟ್ಕೋಬಾರ್ದು ದೇವರು. ವಿಷ ಜಂತುಗಳು, ಈ ಪಾಪಿ ಚಿರಾಯುಗಳು. ಕರ್ಮದ ಮರ್ಮ ಅವರಿಗೆ ಪಾಠ ಕಲಿಸುತ್ತೆ. ಮರಣ ಶಾಸನ. ನನ್ನ ಮೌನ ನನ್ನ ಕೋಪಕ್ಕಿಂತ ಹೆಚ್ಚು ಕ್ರೂರಿ ದೇವ್ರು. ನನ್ನ ಮೌನವನ್ನ ನನ್ನ ಸೋಲು ಅಂತ ಪರಿಗಣಿಸಬೇಡಿ. ತಪ್ಪಾದೀತು. ನಾನು ಮೌನವಾದ್ರೆ ಅದು ನನ್ನ ನೋಯಿಸಿದವರಿಗೆ ನಾ ಬರೆಯುತ್ತಿರುವ ಮರಣ ಶಾಸನ. ನನ್ನ ಮೌನ ಸಾಕಪ್ಪ, ಸಾಕು. ನಾನು ಸಜ್ಜಾಗಿ ಬಿಟ್ಟಿದ್ದೇನೆ. ಯಾರು ಬಂದ್ರು ಬರ್ಲಿ, ಹೋದವರು ಹೋಗ್ಲಿ. ಯಾರ ಮೇಲೂ ಪ್ರೀತಿನೂ ಇಲ್ಲ, ನಂಬಿಕೆ ಅಂತೂ ಇಲ್ಲವೇ ಇಲ್ಲ. ಯಾರಿಂದಲೂ ಅಪೇಕ್ಷೆ ಇಲ್ಲ. ನನ್ನ ಮನಸ್ಸಲ್ಲಿರೋ ಪ್ರಾಮಾಣಿಕತೆ, ನಿಷ್ಠೆ ಅವರಲ್ಲಿ ನಾನ್ಯಾಕೆ ಹುಡುಕ್ಲಿ ದೇವ್ರು? ಅವರ್ಯಾಕೆ ನನ್ನ ಮೇಲೆ ಕನಿಕರ ತೋರಿಸ್ಬೇಕು? ರಕ್ತ ಸಂಬಂಧಗಳೇ ಜೊತೆ ನಿಲ್ಲದ ಈ ಕಲಿಯುಗದಲ್ಲಿ ಇವರಲ್ಲಿ ಪ್ರೀತಿ ಹುಟ್ಟಿಸೋ ಮೂರ್ಖ ನಾನ್ಯಾಕಾಗಬೇಕು? ನಾ ನಂಬಿ ಮೂರ್ಖನಾಗಿದ್ದು ಸಾಕು, ಅವರು ನಂಬಿಸಿ ಮೂರ್ಖ ಮಾಡಿದ್ದು ಸಾಕು. ಸಾಕಪ್ಪ.